ಸರ್ ಇದು ಆಟೋಮೆಟಿಕ್ ವಾಟರ್ ಫೀಡರ್ ಇದು. ನೀರು ಖಾಲಿ ಆಗ್ತಿದ್ದಂಗೆ ಇದಕ್ಕೆ ಸಿಂಟೆಕ್ ವ್ಯವಸ್ಥೆಯನ್ನು ಇಟ್ಟಿದ್ದೀನಿ. ಓಕೆ. ವಾಟರ್ ಲೆವೆಲ್ ಮೇಂಟೆನೆನ್ಸ್ ಲಾ ಅಡಿಯಲ್ಲಿ ನೀರು ಆಟೋಮೆಟಿಕ್ಕಾಗಿ ಫಿಲ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಕಾರ್ಯಕ್ಷಮತೆಯಲ್ಲಿ ಸರಳತೆ ಆಯಿತು. ನಮ್ಮ ಆಬ್ಸೆನ್ಸಲ್ಲೂ ಕೂಡ ಕೋಳಿಗೆ ವಾಟರ್ ಫೀಡಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವೆಲ್ಲ ಹೈಡ್ರೋಪೋನಿಕ್ ಟ್ರೇಸ್ ಇದು. ಇದನ್ನು ನಾನು ಅಜೋಲಾ ಫೀಡ್ ಮಾಡಲಿಕ್ಕೆ, ಮೇವು ಫೀಡ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹೈಡ್ರೋಪೋನಿಕ್ ಯೂನಿಟ್ ಕೂಡ ಇದೆ. ಸರ್, ಪಶುಪಾಲನೆ ಮತ್ತು ಕೋಳಿ ಇವುಗಳಿಗೆ ಉಪ ಆಹಾರವಾಗಿ, ಸಮೃದ್ಧ ಆಹಾರವಾಗಿ ಬಳಸ್ತಕ್ಕಂತಹ ಒಂದು ಸಸ್ಯ ಪ್ರಭೇದದಲ್ಲಿ ಅಜೋಲಾ ಒಂದು. ಕೆಲವರು ಮಾತ್ರ ಬಂದು ತೊಗೊಂಡೋಗ್ತಾರೆ ಸರ್, 12 ರೂಪಾಯಿ 10 ರೂಪಾಯಿ ಕೇಳ್ತಾರೆ. ಹಾಗಾಗಿ ನಾವು ಇತ್ತೀಚೆಗೆ ಗೋಲ್ಡನ್ ಇನ್ಸೆಟ್ಸ್ ಅಂತ ಹೇಳಿ ಒಂದು ಮರಿಗಳಿಗೆ ಮತ್ತು ಕೋಳಿಗಳಿಗೆ ಆಹಾರವನ್ನು ನಾವೇ ಮಾಡ್ಕೊತಕ್ಕಂಥ ಮೆಥಡನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಅದನ್ನು ಮಾಡಿದ್ದೀನಿ. ಮೊಟ್ಟೆಗಳನ್ನು ಹಾಕ್ಬಿಟ್ಟು ಒಂದು ಟ್ರೇಗೆ ಹಾಕ್ಬಿಟ್ಟು ಅದಕ್ಕೆ ಬೂಸ ಮತ್ತು ನೀರನ್ನು ಚಿಮಿಕ್ಸ್ಬಿಟ್ರೆ ವಿತಿನ್ 3-4-5 ಡೇಸಲ್ಲಿ ಎಲ್ಲ ಲಾರ್ವಾಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಕೋಳಿ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ನಾನು ಅದಕ್ಕೆ ಬಳಸ್ಕೊತಾ ಇದ್ದೀನಿ ಸರ್. ಸರ್, ಇದಕ್ಕೆ ವ್ಯಾಕ್ಸಿನೇಷನ್ ಏನಾದ್ರು ಕೊಡಬೇಕಾಗುತ್ತಾ? ಸದ್ಯಕ್ಕೆ ನಾವು ಯಾವುದೂ ಮಾಡಿಸಲ್ಲ ಸರ್. ಅದು ಮಾಡ್ತಾ ಇಲ್ಲ. ಅಂದರೆ ನಾರ್ಮಲಾಗಿ ಇದಕ್ಕೆ ಫೀಡ್ಸ್ ಒಂದು ನೀವು ಕೊಡ್ತಾ ಇದ್ದೀರಾ? ಹೌದೌದು ಸರ್. ಈ ಶೆಡ್ ಇದಕ್ಕೆ ಅಂತಲೇ ಮಾಡಿದ್ದ ಅಥವಾ ಬೇರೆ ಶೆಡ್ನ ಇದಕ್ಕೆ ಕನ್ವರ್ಟ್ ಮಾಡಿದ್ದ? ಶೆಡ್ಗೆ ಕೋಳಿಗೆ ಅಂತ ಏನು ಮಾಡಲಿಲ್ಲ ಸರ್. ಇರೋದನ್ನು ಕನ್ವರ್ಷನ್ ಮಾಡಿ ಮೆಸ್ ಹೊಡ್ಕೊಂಡಿದ್ದೀನಿ ಅಷ್ಟೇ ಸರ್. ಕೋಳಿಯನ್ನು ನಿರ್ಬಂಧಿತವಾಗಿ ಸಾಕಿದರೆ ಔಷಧೋಪಚಾರಗಳು ಬೇಕಾಗುತ್ತೆ ಸರ್. ಸ್ವಲ್ಪ ನಾನು ಪ್ರತಿನಿತ್ಯ ಸಂಜೆ 1 ಅವರ್ 2 ಅವರ್ ಬಿಡ್ತೇನೆ ಆಚೆ. ಹಾಗಾಗಿ ಅದಕ್ಕೆ ಹೊರಗಡೆ ಅದು ನೈಸರ್ಗಿಕ ಪರಿಸರದಲ್ಲಿ ಬೆಳೆದ್ರೆ ಲಿಮಿಟೆಡ್ ಇದ್ದರೆ ಯಾವುದೇ ಔಷಧೋಪಚಾರ ಬೇಕಾಗಲ್ಲ. ಹಾಗಾಗಿ ಮತ್ತು ಇದೊಂದು ತ್ರಿಭುಜಾಕೃತಿಯ ಕೋಳಿ ರೆಸ್ಟಿಂಗ್ ಪ್ಲೇಸ್ ಇದು. ರಾತ್ರಿ ಒಂದು ನೆಲದಲ್ಲಿ ಕೂರಲ್ಲ. ಇದನ್ನು ನಾನು ನನ್ನ ಸ್ನೇಹಿತರೊಬ್ಬರು ಹೇಳಿದರು. ಹಾಗೆ ವೇಸ್ಟ್ ಮರಗಳಿತ್ತು, ಅದನ್ನು ತ್ರಿಭುಜಾಕೃತಿಯಲ್ಲಿ ಇದನ್ನು ಮಾಡಿದೆ. ಉಪವಾಣಿಜ್ಯ ಅಥವಾ ಗೃಹೋಪಯೋಗಿ ಅಳವಡಿಕೆಗಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡಿದ್ದೀವಿ ಸರ್. ಕೋಳಿ ಸಾಕಾಣಿಕೆ ರೈತನಿಗೆ ಒಂದು ಲಾಭದಾಯಕವೂ ಹೌದು, ಮತ್ತು ಮೊಟ್ಟೆಯನ್ನು ಮಾರಾಟ ಮಾಡ್ಬೋದು. ಹಾಗೆ ಇದು ನಾಟಿ ಕೋಳಿ ಪ್ರಭೇದ ಆಗಿರೋದ್ರಿಂದ 450ರಿಂದ 500 ರೂಪಾಯಿಗೆ kg ನಮಗೆ ಸ್ಥಳೀಯವಾಗಿ ಬಂದು ಖರೀದಿಯನ್ನು ಮಾಡ್ಕೊತಾರೆ. ಹಾಗಾಗಿ ಕೃಷಿ ಉತ್ಪನ್ನದಲ್ಲಿ ಬರ್ತಕ್ಕಂಥ ಎಲ್ಲ ತ್ಯಾಜ್ಯಗಳನ್ನು ನಾವು ಕೋಳಿಗೆ ಅಳವಡಿಕೆ ಮಾಡ್ಬೋದು ಸರ್. ಗಾಳಿ ಮಳೆಗೆ ಬಿದ್ದಂಥ ಎಳ್ನೀರನ್ನು ಹೊಡೆದಿಟ್ಟಿದ್ದೇವೆ, ಸಂಪೂರ್ಣ ಅವು ಬಳಕೆಯನ್ನು ಮಾಡ್ಕೊತೇವೆ. ಹಾಗೆ ಹೈನುಗಾರಿಕೆಯಲ್ಲಿ ಬರ್ತಕ್ಕಂಥ ಮೊಸರು ವ್ಯವಸ್ಥೆಗಳು ಇಟ್ಟಿದ್ದೀವಿ. ಹಾಗೆ ಇವಕ್ಕೆ ಆಹಾರವಾಗಿ ಅಜೋಲಾ ವಿಶೇಷತೆ ಸರ್. ನಾನು ಅಜೋಲಾ ಪ್ಲ್ಯಾಂಟನ್ನು ತೋರ್ತೇನೆ. ಈ ಕ್ರೇಟಲ್ಲಿ ನಾನು ಅಜೋಲವನ್ನು ದಿನಕ್ಕೊಮ್ಮೆ ಒಂದು 2 kg 3 kg ಅಷ್ಟು ಅಜೋಲವನ್ನು ಕೊಡ್ತೇನೆ. ಉತ್ಕೃಷ್ಟವಾಗಿ ಅಜೋಲವನ್ನು ತಿಂತದೆ. ಇದು ಪೌಲ್ಟ್ರಿ ಮೇಂಟೆನೆನ್ಸ್ಗೆ ಉತ್ತಮವಾದಂಥ ಉಳಿತಾಯವನ್ನು ಕೊಡ್ತಕ್ಕ ಆಹಾರದ ಉಳಿತಾಯಕ್ಕಾಗಿ ಮಾಡ್ತಕ್ಕಂಥ ಒಂದು ಅಳವಡಿಕೆಯಾಗಿದೆ. ಇದನ್ನು ಮರಿಗಳಿಗಾಗಿ ಬ್ರೂಡಿಂಗ್ ಸೆಂಟರ್ ಮಾಡಿದ್ದೆ, ಬಟ್ ಅಷ್ಟಾಗಿ ಉಪಯೋಗಕ್ಕೆ ಬರಲಿಲ್ಲ. ಮರಿಗಳು ಸಾಯುವಿಕೆ ಜಾಸ್ತಿ ಆಯಿತು. ತಾಯಿಯ ಜೊತೆಯಲ್ಲಿ ಮರಿ ಬೆಳೆದಷ್ಟು ಬ್ರೂಡಿಂಗ್ನಲ್ಲಿ ಫೀಡನ್ನು ಎಲ್ಲ ಅಡ್ವಾನ್ಸ್ ಫೀಡನ್ನು ತಂದೆ ಮತ್ತು ಲೈಟಿಂಗ್ಸಲ್ಲೆಲ್ಲ ಅಳವಡಿಕೆ ಮಾಡಿದೆ. ಬಟ್ ಅಷ್ಟು ಸಕ್ಸಸ್ಸಿವ್ ಆಗಿ ಬರಲಿಲ್ಲ, ಸ್ವಲ್ಪವೇ ಉಳಿದಿದ್ದೇವೆ ಇನ್ನು. ಹಾಗಾಗಿ ಈಗ ತಾಯಿ ಜೊತೆಯಲ್ಲೇ ಮರಿಯನ್ನು ಬಿಡ್ತಾ ಇದ್ದೇನೆ. ಒಂದು ತಾಯಿ ಕನಿಷ್ಠ 10 ಮರಿಯನ್ನು ಒಂದು 6 ತಿಂಗಳಲ್ಲಿ ನಮಗೆ ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಇದರಲ್ಲಿರ್ತಕ್ಕಂಥದ್ದು ಅಸೀಲ್ ಮತ್ತು ನಾಟಿ ಪ್ರಭೇದ 2 ಜಾತಿ ಇದೆ ಸರ್. ಇದರಲ್ಲಿ ಅಸೀಲ್ ಕ್ರಾಸಿಂಗೇ ಜಾಸ್ತಿ ಇರೋದ್ರಿಂದ ವಿಶೇಷವಾದಂಥ ಹುಂಜುಗಳಿದೆ. ಮತ್ತು ಅಸೀಲ್ ಅಂತನಾ ಸರ್? ಹಾಂ, ಅಸೀಲ್ ಸರ್. ಓಕೆ. ನಾಟಿನ ಇವೆಲ್ಲ ಕೋಳಿಗಳು? ನಾಟಿ ಪ್ರಭೇದ, ಬಟ್ ಪ್ಯೂರ್ ನಾಟಿಗೆ ಬರಲ್ಲ. ಗಾತ್ರದಲ್ಲಿ ಸ್ವಲ್ಪ ದೊಡ್ಡದು ಮತ್ತು ಇಲ್ಲಿ ಎತ್ತರದಲ್ಲಿ ದೊಡ್ಡದನ್ನು ಬೆಳಿಬೋದು. 4 kg ಒಂದೊಂದು ಹುಂಜ ಬರುತ್ತೆ. ಸರ್, ಟೋಟಲ್ ಎಷ್ಟು ಕೋಳಿಗಳಿದೆ ಇಲ್ಲಿ? ಒಂದು 70ಕ್ಕಿಂತ ಹೆಚ್ಚು ಕೋಳಿಗಳಿದೆ ಸರ್. ನೋಡಿ, ಆ ಹುಂಜ ವಿಶೇಷವಾಗಿದೆ. ಅದನ್ನು ಕೊಡಲಿಕ್ಕೆ ತಗೊಂಡೋಗಿದ್ರು ಒಬ್ಬರು. ಅದು ಯಾಕೋ ಅದು ಕಾಲುದ್ದ ಇದೆ, ಸ್ವಲ್ಪ ದೌರ್ಬಲ್ಯಯುಕ್ತವಾಗಿದೆ ಅಂತ ವಾಪಸ್ ಕೊಟ್ಟರು.
ಸರ್ ಇದು ಮಾರ್ಕೆಟಿಂಗ್ ಪರ್ಪಸ್ಸಿಗೆ ಮಾಡಿದ್ದೀರಾ ಅಥವಾ ನಿಮ್ಮ ಸ್ವಂತ ಉಪಯೋಗಕ್ಕೆ ಮಾಡಿದ್ದೀರಾ ಸರ್ ಇದು? ಸರ್ ಮೆಜಾರಿಟಿ 90% ಸ್ವಂತ ಸರ್. ಸ್ವಂತಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಸರ್. ಮೊಟ್ಟೆ ದಿನಕ್ಕೆ ಎಷ್ಟು ಸಿಗುತ್ತೆ ಸರ್ ನಿಮಗೆ ಮೊಟ್ಟೆ ಇದರಲ್ಲಿ? ನಮಗೆ ಕನಿಷ್ಠ 15ವರೆಗೂ ಸಿಕ್ಕಿದೆ ಸರ್ ಮ್ಯಾಕ್ಸಿಮಮ್ಮು. ಈಗ 4-5 ಸಿಗ್ತಾ ಇದೆ. ಟೋಟಲ್ ಕೋಳಿಗಳು ಎಷ್ಟಿದೆ? ಒಂದು 70 ಇದೆ ಸರ್. 70ಕ್ಕೆ 15 ಮೊಟ್ಟೆ ಅಷ್ಟೇನ ಸಿಗೋದು? ಅದರಲ್ಲಿ ಮಧ್ಯಮಾವಸ್ಥೆ ಚೀಕ್ಸ್ ಇದೆ, ಮರಿಗಳಿದೆ, ಮಧ್ಯಮಾವಸ್ಥೆ ಇದೆ, ಸೀನಿಯರ್ಸ್ ಇದ್ದಾರೆ. ಸೀನಿಯರ್ಸ್ ಒಂದು 5-6 ಜನ ಮರಿ ಮಾಡ್ಕೊಂಡು ಆಚೆ ಹೋಗಿದೆ. ಏನು ಸೀನಿಯರ್ ಹೆನ್ಸ್ ಏನಿದೆ ಅವಕ್ಕೆಲ್ಲ ಹ್ಯಾಚಿಂಗ್ ಮಾಡಿಸ್ಬಿಟ್ಟು ಆಚೆ ಬಿಟ್ಟಿದ್ದೀನಿ ಸರ್. ಅದು ಆಚೆ ಇದ್ದರೆ ಗ್ರೋತ್ ಚೆನ್ನಾಗಿರುತ್ತೆ. ಅದು ಗ್ರಾಸು ಮತ್ತು ಹುಳು ಹುಪ್ಪಟೆಗಳನ್ನು ತಿನ್ನುತ್ತೆ. ಹಾಗಾಗಿ ಅದು ಲಿಮಿಟೆಡ್ ಸ್ಪೇಸಲ್ಲಿ ಗ್ರೋತ್ ಆಗಲ್ಲ ಮರಿ. ಹಾಗಾಗಿ ಒಂದು 5 ಏಟೆಗಳು ಆಚೆಲಿದೆ. ಇನ್ನು ಮರಿ ಹಂತದಲ್ಲಿ ಮಧ್ಯಮ ಹಂತದಲ್ಲಿ ಇರೋದಿದೆ. ಎಲ್ಲ ಒಮ್ಮೆಗೆ 15 ಮೊಟ್ಟೆ ಸಿಗುತ್ತೆ. ಈಗ ಒಂದು 5 ಸಿಗ್ತಾ ಇದೆ. ಮನೆ ಬಳಕೆಗೇನು ಸಮಸ್ಯೆ ಇಲ್ಲ. ಈ ನಿಮ್ಮ ಮನೆ ಬಳಕೆಗೆ ಹೆಚ್ಚಾದಂತಹ ಮೊಟ್ಟೆಗಳನ್ನು ಮಾರ್ತಾ ಇದ್ದೀರಾ ನೀವು? ಕೆಲವರು ಮಾತ್ರ ಬಂದು ತೊಗೊಂಡೋಗ್ತಾರೆ ಸರ್. 12 ರೂಪಾಯಿ 10 ರೂಪಾಯಿ ಕೇಳ್ತಾರೆ. ಹಾಗಾಗಿ ನಾವು ಇತ್ತೀಚೆಗೆ ಗೋಲ್ಡನ್ ಇನ್ಸೆಟ್ಸ್ ಅಂತ ಹೇಳಿ ಒಂದು ಮರಿಗಳಿಗೆ ಮತ್ತು ಕೋಳಿಗಳಿಗೆ ಆಹಾರವನ್ನು ನಾವೇ ಮಾಡ್ಕೊತಕ್ಕಂಥ ಮೆಥಡನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಅದನ್ನು ಮಾಡಿದ್ದೀನಿ. ಮೊಟ್ಟೆಗಳನ್ನು ತೂತ ಹಾಕ್ಬಿಟ್ಟು ಒಂದು ಟ್ರೇಗೆ ಹಾಕ್ಬಿಟ್ಟು ಅದಕ್ಕೆ ಬೂಸ ಮತ್ತು ನೀರನ್ನು ಚಿಮಿಕ್ಸ್ಬಿಟ್ರೆ ವಿತಿನ್ 3-4-5 ಡೇಸಲ್ಲಿ ಎಲ್ಲ ಲಾರ್ವಾಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಕೋಳಿ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ನಾನು ಅದಕ್ಕೆ ಬಳಸ್ಕೊಳ್ಳಿಕ್ಕೆ ಬಳಸ್ಕೊತಾ ಇದ್ದೀನಿ ಸರ್. ಎಗ್ ಅಮೈನೋ ಆಸಿಡ್ಸ್ ಅಂತ ಹೇಳಿ ಇವರೆಲ್ಲ GKVKನಲ್ಲಿ ಅಥವಾ KVKನಲ್ಲೆಲ್ಲ ಮಾಡ್ತಾರೆ. ಅದನ್ನು ಸಸ್ಯಕ್ಕೆ ಪ್ರೋಟೀನ್ಸ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಅನುಪಯುಕ್ತ ಮೊಟ್ಟೆಗಳನ್ನು ಲೆಸ್ ವೆಯ್ಟ್ ಬಂದದನ್ನು ಹೊಡೆದ್ಬಿಟ್ಟು ಎಲ್ಲ ಡ್ರಮ್ಗೆ ಹಾಕ್ಬಿಟ್ಟು ಅಮೈನೋ ಆಸಿಡ್, ಎಗ್ ಅಮೈನೋ ಆಸಿಡ್ ಅಂತ ಮಾಡ್ತಾರೆ. ಆ ಥರ ಎಲ್ಲ ಮಾಡಿಕೊಂಡ್ರೆ ನಾವು ಜೀವಾಮೃತದ ರೀತಿಯಲ್ಲಿ ಸಸ್ಯಗಳಿಗೆ ನಾವು ಉತ್ಕೃಷ್ಟವಾದಂತಹ ಪ್ರೋಟೀನ್ಸ್ ಆಗಿ ಕೊಡ್ಬೋದಾಗಿದೆ. ಸರ್, ಈ ಕೋಳಿ ಸಾಕಣೆಯನ್ನು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ನಾವು ಮೂಲತಃ ರೈತ ಕುಟುಂಬದಲ್ಲೇ ಬಂದವರು. ನಾನು ಬಾಲ್ಯ ಜೀವನದಲ್ಲಿಯೂ ಇದನ್ನು ನೋಡಿದ್ದೆ. ನನ್ನಲ್ಲಿ ಸ್ವ್ಯಾನ್ಸ್ ಕೂಡ ಇದೆ. ನನ್ನ ಪಿತ್ರಾರ್ಜಿತವಾದ ಆಸ್ತಿಯಲ್ಲಿ ಶೆಟ್ಟಿಕೆರೆ ಹತ್ರ ಇದೆ. ಅಲ್ಲಿ ನಾನು ಫಸ್ಟ್ ಅಪಾಯಿಂಟ್ ಆದಾಗ KR ನಗರದಲ್ಲಿ ಸ್ವ್ಯಾನ್ ತಂದಿದ್ದೆ, ಹಂಸಗಳು. ಅದರ ಪ್ರಭೇದ ಇನ್ನೂ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ಎಲ್ಲ ಪ್ರಭೇದದ ಜಾತಿ ಕೋಳಿಗಳನ್ನು ಕೂಡ ಸಾಕಿದ್ದೇವೆ. ಟರ್ಕಿ ಕೋಳಿಯನ್ನು ಕೂಡ ಸಾಕಿದ್ವಿ. ಈಗ ಸದ್ಯದಲ್ಲಿ ಇದಿದೆ. ಇನ್ನೂ ಇದರ ಹೆಚ್ಚುವರಿ ಮಾಡುವಿಕೆ ಮತ್ತು ಅಳವಡಿಕೆಯನ್ನು ನಾನು ಆಶಾದಾಯಕವಾಗಿ ಇಟ್ಟುಕೊಂಡಿದ್ದೇನೆ. ಸರ್, ಇದಕ್ಕೆ ಯಾವ ಯಾವ ಫೀಡ್ಸನ್ನು ಕೊಡ್ತೀರಾ? ಸರ್, ಇದಕ್ಕೆ ನಾವು ನೈಸರ್ಗಿಕವಾಗಿರ್ತಕ್ಕಂಥ ಫೀಡ್ಸನ್ನೇ ಜಾಸ್ತಿ ಕೊಡ್ತೇವೆ. ಇದು ಲೇಟೆಸ್ಟ್ ಮಾರ್ಕೆಟಿಂಗ್ ಫೀಡ್ಸ್ ಯಾವುದನ್ನು ಕೊಡಲ್ಲ. ಅಕ್ಕಿ, ರಾಗಿ, ಮುಸ್ಕಿನ ಜೋಳ ಮತ್ತು ಅಜೋಲ ಮತ್ತು ತೋಟದಲ್ಲಿ ಬೆಳೀತಕ್ಕಂಥ ತರಕಾರಿಗಳಲ್ಲಿ ಈಗ ಸೌತೆ ಬಂದಿತ್ತು. ಮಾರ್ಕೆಟಿಂಗ್ ನಮಗೆ ತೊಗೊಂಡೋಗ್ಲಿಕ್ಕೆ ಪ್ರಾಬ್ಲಮ್ ಇತ್ತು. ಹಾಗಾಗಿ ಡೈಲಿ ಒಂದೊಂದು ಟಬ್ಬು ಸೌತೆಕಾಯಿನೂ ಹಾಕ್ತೇವೆ. ಹಾಗೆ ಇನ್ನು ಯಾವುದೇ ಪ್ರಾಡಕ್ಟ್ ನಮ್ಮ ರೈತ ಕೃಷಿಯಿಂದ ಬರ್ತಕ್ಕಂಥದ್ದನ್ನು ಎಲ್ಲವನ್ನೂ ಸ್ವೀಕರಿಸ್ತೇವೆ. ಸರ್, ಇವುಗಳನ್ನ ತೋಟದಲ್ಲಿ ಬಿಟ್ಬಿಟ್ರೆ ಕಳೆನೆಲ್ಲ ನಾಶ ಮಾಡ್ತೇವೆ ಅಂತಾರೆ, ಅದು ನಿಜನಾ ಸರ್? ಕಳೆ ನಾಶ ಅನ್ನೋದಕ್ಕಿಂತ ಹತೋಟಿ ಮಾಡ್ತವೆ ಸರ್. ಓಕೆ. ಮತ್ತು ತೋಟದಲ್ಲಿ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಲಾರ್ವಾಸ್ ಫಾರ್ಮೇಷನ್ಸ್ ಏನು ಬರುತ್ತೆ, ನಮ್ಮ ಎರೆಹುಳು ಮತ್ತು ಗೆದ್ದಲು ಜಾತಿಯನ್ನು ಇದು ಉತ್ಕೃಷ್ಟವಾಗಿ ಇಷ್ಟಪಡುತ್ತೆ. ಹಾಗಾಗಿ ತೋಟದಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತೆ. ಉತ್ಕೃಷ್ಟವಾದಂಥ ವ್ಯವಸ್ಥೆಯು ಕೂಡ ತೋಟಕ್ಕದು ಗೊಬ್ಬರ ಮತ್ತು ಇವರ ಕಳೆಯನ್ನು ಹತೋಟಿ ಮಾಡುತ್ತೆ. ನಾಶ ಮಾಡೋದು ಕಳೆ ನಾಶಕ. ಇದು ಹುಟ್ತಾ ಇರ್ತಕ್ಕಂಥ ಕಳೆಯನ್ನೇ ತಿನ್ನೋ ಅಭ್ಯಾಸ ಇರೋದ್ರಿಂದ ಇದು ತುಂಬ ಹುಲ್ಲು ಜಾತಿಯನ್ನು ಜಾಸ್ತಿ ಇಷ್ಟಪಡುತ್ತೆ. ಹಾಗಾಗಿ ಅದಕ್ಕೆ ಆರೋಗ್ಯವರ್ಧನೆ ಕೂಡ ಇರುತ್ತೆ, ನಮಗೆ ಲಾಭದಾಯಕವಾಗಿರುತ್ತೆ. ಸರ್, ಇದಕ್ಕೆ ವ್ಯಾಕ್ಸಿನೇಷನ್ ಏನಾದ್ರು ಕೊಡಬೇಕಾಗುತ್ತಾ? ಸದ್ಯಕ್ಕೆ ನಾವು ಯಾವುದೂ ಮಾಡಿಸಲ್ಲ ಸರ್. ಅದು ಮಾಡ್ತಾ ಇಲ್ಲ. ಅಂದರೆ ನಾರ್ಮಲಾಗಿ ಇದಕ್ಕೆ ಫೀಡ್ಸ್ ಒಂದು ನೀವು ಕೊಡ್ತಾ ಇದ್ದೀರಾ? ಹೌದೌದು. ಸರ್, ಈ ಶೆಡ್ಡು ಇದಕ್ಕೆ ಅಂತಲೇ ಮಾಡಿದ್ದ ಅಥವಾ ಬೇರೆ ಶೆಡ್ನ ಇದಕ್ಕೆ ಕನ್ವರ್ಟ್ ಮಾಡಿದ್ದ? ಶೆಡ್ಗೆ ಕೋಳಿಗೆ ಅಂತ ಏನು ಮಾಡಲಿಲ್ಲ ಸರ್. ಇರೋದನ್ನು ಕನ್ವರ್ಷನ್ ಮಾಡಿ ಮೆಸ್ ಹೊಡ್ಕೊಂಡಿದ್ದೀನಿ ಅಷ್ಟೇ. ಸರ್, ಹೊಸದಾಗಿ ಕೋಳಿ ಸಾಕಣೆ ಮಾಡೋರಿಗೆ ಏನಾದರೂ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಕೋಳಿಯನ್ನು ನಿರ್ಬಂಧಿತವಾಗಿ ಸಾಕಿದರೆ ಔಷಧೋಪಚಾರಗಳು ಬೇಕಾಗುತ್ತೆ ಸರ್. ಸ್ವಲ್ಪ ನಾನು ಪ್ರತಿನಿತ್ಯ ಸಂಜೆ 1 hour 2 hour ಬಿಡ್ತೇನೆ ಆಚೆ. ಹಾಗಾಗಿ ಅದಕ್ಕೆ ಹೊರಗಡೆ ಅದು ನೈಸರ್ಗಿಕ ಪರಿಸರದಲ್ಲಿ ಬೆಳೆದ್ರೆ ಲಿಮಿಟೆಡ್ ಇದ್ದರೆ ಯಾವುದೇ ಔಷಧೋಪಚಾರ ಬೇಕಾಗಲ್ಲ. ಹಾಗಾಗಿ ಮತ್ತು ಇದೊಂದು ತ್ರಿಭುಜಾಕೃತಿಯ ಕೋಳಿ ರೆಸ್ಟಿಂಗ್ ಪ್ಲೇಸ್. ಇದು ರಾತ್ರಿ ಒಂದು ನೆಲದಲ್ಲಿ ಕೂರಲ್ಲ. ಇದನ್ನು ನಾನು ನನ್ನ ಸ್ನೇಹಿತರೊಬ್ಬರು ಹೇಳಿದರು. ಹಾಗೆ ವೇಸ್ಟ್ ಮರಗಳಿತ್ತು,
ಅದನ್ನು ತ್ರಿಭುಜಾಕೃತಿಯಲ್ಲಿ ಇದನ್ನು ಮಾಡಿದೆ. ಕೋಳಿಗಳು ರಾತ್ರಿ ಕೂರ್ಲಿಕ್ಕೆ ಮನೆ ಮುಂದಲ ಮರ ಅಥವಾ ಯಾವುದೇ ರೀತಿ ಎತ್ತರ ಪ್ರದೇಶದಲ್ಲಿ ಕೂರ್ಲಿಕ್ಕೆ ಇಷ್ಟಪಡುತ್ತೆ. ಆ ಕಾನ್ಸೆಪ್ಟ್ ಅಡಿಯಲ್ಲಿ ನಾನು ಅನುಪಯುಕ್ತ ಮರದ ಕಡ್ಡಿಗಳನ್ನು ಅಥವಾ ರಿಪೀಸ್ಗಳನ್ನು ಬಳಸ್ಕೊಂಡು ಈ ತ್ರಿಭುಜವನ್ನು ಮಾಡಿದ್ದೇನೆ. ನನ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಕೋಳಿ ಕೂಡ ಇದ್ರ ಮೇಲೆ ಕೂರೋದು, ಯಾವುದೂ ನೆಲದಲ್ಲಿ ಕೂರಲ್ಲ. ಹಾಗಾಗಿ ಅವುಗಳಿಗೆ ಖುಷಿದಾಯಕ ಮತ್ತು ಆರಾಮದಾಯಕವಾಗಿರಲಿಕ್ಕೆ ಅನುಕೂಲಕಾರಿಯಾಗಿರಲಿ ಅಂತೇಳಿ ಮಾಡಿದೆ. ಸರ್, ಇದು ಆಟೋಮೆಟಿಕ್ ವಾಟರ್ ಫೀಡರ್. ಇದು ನೀರು ಖಾಲಿ ಆಗ್ತಿದ್ದಂಗೆ ಇದಕ್ಕೆ ಸಿಂಟೆಕ್ ವ್ಯವಸ್ಥೆಯನ್ನು ಇಟ್ಟಿದ್ದೀನಿ. ಓಕೆ. ವಾಟರ್ ಲೆವೆಲ್ ಮೇಂಟೆನೆನ್ಸ್ ಲಾ ಅಡಿಯಲ್ಲಿ ನೀರು ಆಟೋಮೆಟಿಕ್ಕಾಗಿ ಫಿಲ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಕಾರ್ಯಕ್ಷಮತೆಯಲ್ಲಿ ಸರಳತೆ ಆಯಿತು. ನಮ್ಮ ಆಬ್ಸೆನ್ಸಲ್ಲೂ ಕೂಡ ಕೋಳಿಗೆ ವಾಟರ್ ಫೀಡಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವೆಲ್ಲ ಹೈಡ್ರೋಪೋನಿಕ್ ಟ್ರೇಸ್ ಇದು. ಇದನ್ನು ನಾನು ಅಜೋಲಾ ಫೀಡ್ ಮಾಡಲಿಕ್ಕೆ, ಮೇವು ಫೀಡ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹೈಡ್ರೋಪೋನಿಕ್ ಯೂನಿಟ್ ಕೂಡ ಇದೆ. ಸರ್, ಇದು ಯಾವಾಗ ಸ್ಟಾಪ್ ಆಗುತ್ತೆ ನೀರದು? ಸರ್, ಇದು ಒಂದು ವಾಟರ್ ಲೆವೆಲ್ ಕೆಳಗಡೆ ಒಂದು ಬ್ಯಾಲೆನ್ಸರ್ ಇದೆ. ಈ ಸರ್ಫೇಸ್ ಲೆವೆಲ್ ಬರೋದ್ರೊಳಗಡೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಆ ಡೂಮ್ ಒಳಗಡೆ ಇದೆ? ಡೂಮ್ ಒಳಗಡೆ ಇದೆ ಸರ್. ಓಕೆ ಓಕೆ. ಓಕೆ, ಇನ್ಸೈಡ್ ಇಲ್ಲಿದೆ. ಓಕೆ ಓಕೆ. ಮೇಯ್ತಾ ಇರೋದು ತಗೊಳ್ಳಿ. ಮೇವು ವೇಸ್ಟ್ ಆಗದಂತೆ ನೇರವಾಗಿ ಕೋಳಿಗಳಿಗೆ ದೊರೆಯಲಿಕ್ಕೆ ಈ ಫೀಡರ್ ತುಂಬ ಕೋಆಪ್ರೇಟಿವ್ ಆಗಿರುತ್ತೆ ಮತ್ತು ಚೆಲ್ಲಲ್ಲ. ಸರ್, ಕೋಳಿ ಸಾಕಣೆ ಲಾಭದಾಯಕ ಅಂತ ಹೇಳ್ತೀರಾ? ಹೌದು ಸರ್. ಕೋಳಿ ಒಂದು ಸಸ್ಯ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಗೊಬ್ಬರ ಸಿಗುತ್ತೆ, ಮತ್ತು ತೋಟ ಕಳೆ ಹತೋಟಿ ಬರುತ್ತೆ, ಮತ್ತು ಮಾಂಸಾಹಾರಿಗಳಿಗೆ ಬಂಧು ಮಿತ್ರರು ಬಂದು ಹೋದಾಗ ಅವರ ನಾನ್ ವೆಜ್ ಫೀಡಿಂಗಿಗೂ ಕೂಡ ಇದು ಕೋಆಪ್ರೇಟಿವ್ ಆಗಿ ಔತಣಕೂಟಕ್ಕೆ ಸಹಕಾರಿಯಾಗಿ ಉಪಯೋಗಕ್ಕೆ ಬರುತ್ತೆ. ಹೈಡ್ರೋಪೋನಿಕ್ ವ್ಯವಸ್ಥೆಯಲ್ಲಿ ಪಶು ಆಹಾರ ಮತ್ತು ಕೋಳಿಗಳಿಗೆ ಮತ್ತು ಕುರಿ ಓತಗಳಿಗೂ ಕೂಡ 1 kg ಜೋಳವನ್ನು ನಾವು ಹೈಡ್ರೋಪೋನಿಕ್ ವ್ಯವಸ್ಥೆಗೆ ಅಳವಡಿಕೆ ಮಾಡಿದರೆ 9 kgಯಷ್ಟು ರಸಮೇವು ನಮಗೆ ಉತ್ಕೃಷ್ಟವಾದಂತಹ ಸಾರಜನಕಯುಕ್ತವಾದಂಥ ಪ್ರೋಟೀನ್ ಯುಕ್ತವಾದಂತಹ ಬೆಳೆ ನಮಗೆ ಬರುತ್ತೆ. ಅದನ್ನು ಅಳವಡಿಕೆ ಮಾಡಿ ನಾವು ಸಾಫಲ್ಯವನ್ನು ಪಡೆದಿದ್ದೇವೆ. ಈ ಜೆಟ್ಗಳು ಸ್ವಲ್ಪ ಕೋಆಪ್ರೇಷನ್ನು ನಮಗೆ ಆಗ್ತಾ ಇಲ್ಲ. ಒಂದು ಹಾಲ್ ಸೈಡ್ ಕವರ್ ಆಗಲಿಲ್ಲ, ಮತ್ತು ಸ್ವಲ್ಪ ವರ್ಕ್ ಶೆಡ್ಯೂಲ್ ಅಡಿಯಲ್ಲಿ ಈಗ ಡ್ರಾಪ್ ಮಾಡಿದ್ದೇವೆ. ಇಲ್ಲಿ ವಾಟರ್ ಸ್ಟೋರೇಜು ಮತ್ತು ಟೈಮರು ಮತ್ತು ಇದಕ್ಕೆ ಮೋಟ್ರನ್ನ ಅಳವಡಿಸಿದ್ದೀವಿ. ಆಟೋಮೆಟಿಕಲಿ 2 hours ಒನ್ಸು ಸ್ಟಾರ್ಟ್ ಆಗುತ್ತೆ, 2 ನಿಮಿಷ ವಾಟರ್ ಫೀಡ್ ಮಾಡುತ್ತೆ. ಹಾಗಾಗಿ ನಮ್ಮ ಸಹಕಾರ ಇಲ್ದಲೇ ಅಂದರೆ ನಮ್ಮ ಆಬ್ಸೆನ್ಸಲ್ಲಿ ಅದು ಮೇಂಟೆನೆನ್ಸ್ ಆಗುತ್ತೆ, ವಾಟರ್ ಮೇಂಟೆನೆನ್ಸ್ ಆಗುತ್ತೆ. ಇದೊಂದು ಅಳವಡಿಕೆ. ಇದು ನಮ್ಮ 2ನೇ ಮಗ ಅವರ ಪ್ರಗತಿದಾಯಕ ಚಿಂತನೆಯನ್ನು ಮಾಡಿದ್ದಾರೆ. ಮತ್ತು ಸರ್, ಪಶುಪಾಲನೆ ಮತ್ತು ಕೋಳಿ ಇವುಗಳಿಗೆ ಉಪ ಆಹಾರವಾಗಿ ಸಮೃದ್ಧ ಆಹಾರವಾಗಿ ಬಳಸ್ತಕ್ಕಂತಹ ಒಂದು ಸಸ್ಯ ಪ್ರಭೇದದಲ್ಲಿ ಅಜೋಲಾ ಒಂದು. ಈ ಅಜೋಲವನ್ನು ನಾವು KVKಯಲ್ಲಿ ಒಂದು ಟ್ರೈನಿಂಗ್ ಹೋದಾಗ ಅವರ ಮಾರ್ಗದರ್ಶನದಂತೆ ಸ್ನೇಹಿತರ ಕಡೆಯಿಂದ ತರಿಸ್ಕೊಂಡು ನಾನು 12-15 ಕಾಮನ್ ಟಾರ್ಪಲಿನನ್ನೇ ಹಾಸಿ ಅದರೊಳಗಡೆ ಯಶಸ್ವಿ ಫಲವನ್ನು ಪಡೆದಿದ್ದೇನೆ. ಇದನ್ನು ದಿನಕ್ಕೆ 2 kg 3 kgಯಷ್ಟು ನಾನು ಕೋಳಿಗೆ ಫೀಡ್ ಮಾಡ್ತೇನೆ. ಇಂಥದ್ದೇ ಇನ್ನೊಂದು ಪ್ಲಾಂಟ್ ಇದೆ. ಇದಕ್ಕೆ ಬಳಕೆಯಲ್ಲಿ ಏನೋ ವಿಶೇಷತೆ ಏನಿಲ್ಲ. ಒಂದು ಟಬ್ಬು ಒಂದು 10 kgಯಷ್ಟು ಸಗಣಿ ಇದನ್ನು ನೀಟಿಗೆ ಕದರಿ ಬಗ್ಗಡವನ್ನು ಮಾಡಿ ನೀರಿಗೆ ಮಿಕ್ಸ್ ಮಾಡೋದು ಅಷ್ಟೇ ಸರ್. ಇದಕ್ಕೆ ಬೇರೆ ಇನ್ನೇನು ಬೇಕಾಗಿಲ್ಲ. ಮತ್ತು ಉತ್ತದ ಮಣ್ಣು ಅಥವಾ ಫಲದಾಯಕ ಮಣ್ಣನ್ನು ನಾವು ಸ್ವಲ್ಪ ಅದಕ್ಕೆ ಚೆಲ್ಲಬೇಕಾಗತ್ತೆ. ಅದೇ ತಾನಾಗಿ ಬೆಳ್ಕೊತ ಹೋಗುತ್ತೆ.
ಸರ್ ಇದು ಕೋಳಿಗೆ ಮತ್ತು ಹಸುಗಳು ಕೊಡ್ತೀರಾ? ಹಸುಗಳಿಗೆ ಮೇವಿನ ಜೊತೆಯಲ್ಲಿ ಬೂಸ ಜೊತೆಯಲ್ಲಿ ಕೊಡ್ಬೋದಂತೆ ಸರ್. ನಾನು ಕೊಡ್ತಾ ಇಲ್ಲ, ಕೋಳಿಗಳಿಗೆ ನಾನು ಕೊಡ್ತಾ ಇದ್ದೇನೆ. ತುಂಬ ಉತ್ಕೃಷ್ಟವಾಗಿ ತಿಂತವೆ ಅಜೋಲ.